ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಭಾನುವಾರ 2 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನಾರಿಸಿಕೊಂಡಿರುವಂತಹ ವೇದ ಭಾಗವು ಅರಸರುಗಳು 2 ಭಾಗ 18 ಅಧ್ಯಾಯದ 36 ವಚನ. ಆ ಸೇನಾಪತಿಗಳಿಗೆ ಯಾವ ಉತ್ತರವನ್ನು ಕೊಡಬಾರದೆಂದು ಅರಸನು ತನ್ನ ಪ್ರಜೆಗಳಿಗೆ ಆಜ್ಞಾಪಿಸಿದ್ದರಿಂದ ಅವರು ಸುಮ್ಮನಿದ್ದರು, ಏನೂ ಅನ್ನಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಅನೇಕ ವಿಧವಾದಂಥ ಸವಾಲುಗಳನ್ನು ಎದುರಿಸುತ್ತಾ ನಮಗೆ ಸವಾಲು ಹಾಕಿದಂಥವರು ನಮ್ಮನ್ನು ಹೀಯಾಳಿಸುತ್ತಿರುವಾಗ, ನಮ್ಮ ದೇವರ ಬಗ್ಗೆ ಮಾತಾಡುವಾಗಲೂ ಕೂಡ ನಾವು ದೇವರನ್ನು ನೋಡುತ್ತಾ ಸುಮ್ಮನಿರುವಾಗ ದೇವರ ಕಾರ್ಯವನ್ನು ಅನುಭವಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸುಮ್ಮನಿರುವುದು. ಕರ್ತನಲ್ಲಿ ಪ್ರಿಯರೇ, ದೇವ ಜನರನ್ನು ಹೆದರಿಸುತ್ತಾ ಅವರನ್ನು ತನ್ನ ವಶಕ್ಕೆ ಪಡೆಕೊಳ್ಳಬೇಕೆಂಬುದಾಗಿ ಅರಸನಾದಂಥ ಹಿಜ್ಕೀಯನ ಮೇಲೆ ಅಸುರದ ಅರಸನಾದ ಸೆನೆರೇಬನು ಬಂದಿದ್ದನು. ತಾನು ತನ್ನ ಸೇನಾಧಿಪತಿಯನ್ನು, ಅಂದರೆ ಈ ಜನರ ಮೇಲೆ ಅವರ ಬಗ್ಗೆ ಅಥವಾ ತನ್ನ ಅರಸನ ಬಗ್ಗೆ ಹೇಳುವುದಕ್ಕೋಸ್ಕರವಾಗಿ ತಾನು ಇವನನ್ನು ಕಳಿಸಿದ್ದನು. ರಬ್ಷಾಕೆ ಎಂಬುವಂಥವನು ತನ್ನ ಅರಸನಲ್ಲಿದ್ದಂಥ ಶಕ್ತಿ, ಬಲ, ಶೌರ್ಯ ಇವೆಲ್ಲಗಳನ್ನು ವರ್ಣಿಸುತ್ತಾ ತನ್ನ ಅರಸನಿಂದ ಯಾರು ತಪ್ಪಿಸಿಕೊಳ್ಳಲಾರದು, ಸಾಧ್ಯವೇ ಇಲ್ಲ, ತಪ್ಪಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ ಎಂಬುದಾಗಿ ಇಸ್ರಾಯೇಲ್ ಜನಾಂಗದವರಿಗೆ, ಯೂದಾಯದವರಿಗೆ ಹೇಳುವಂತವನಾಗಿದ್ದಾನೆ. ಆ ಸಂದರ್ಭದಲ್ಲಿ ಹಿಜ್ಕೀಯನು ತನ್ನ ಜನರಿಗೆ ಹೇಳಿದಂಥ ಮಾತೇನೆಂದರೆ, ಯಾರು ಏನು ಮಾತನಾಡಬಾರದೆಂಬುದಾಗಿ. ಯಾಕಂದರೆ ಹಿಜ್ಕೀಯನಿಗೆ ಸೆನೆರೇಬನ ಶಕ್ತಿ ಗೊತ್ತಿತ್ತು, ಖಂಡಿತವಾಗಿಯೂ ಗೆಲ್ಲಲು ಸಾಧ್ಯ ಇಲ್ಲ ಎಂಬುದಾಗಿ ಗೊತ್ತಿತ್ತು. ಆದರೆ ಅರಸನಾದಂಥ ಹಿಜ್ಕೀಯನು ದೇವರನ್ನು ನೋಡುತ್ತಾ ಸಹಾಯ ಕೋರುವಂತವನಾಗಿದ್ದನು. ಯಾವ ರೀತಿಯಲ್ಲಿ ಎಷ್ಟು ಅವರು ಹೀಯಾಳಿಸಿದರೂ, ಏನು ಮಾತಾಡಿದರೂ ಸುಮ್ಮನಿದ್ದು ದೇವರ ಕಡೆಗೆ ನೋಡಬೇಕೆಂಬುವಂತ ಆ ಸ್ಥಿತಿಯಲ್ಲಿ ಇರುವಂತ ಸಮಯವಾಗಿತ್ತು. ಜನರೆಲ್ಲರೂ ಸುಮ್ಮನಿದ್ದರು ಎಂಬುದಾಗಿ ನೋಡುತ್ತೇವೆ. ಅರಸನು ಸುಮ್ಮನಿದ್ದು ದೇವರ ಕಡೆಗೆ ನೋಡಿದನು. ಕರ್ತನಲ್ಲಿ ಪ್ರೇರೆ, ನಮ್ಮ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಸವಾಲುಗಳನ್ನು ಎದುರಿಸುವಾಗ ನಾವು ಮಾಡಬೇಕಾದಂಥ ಕಾರ್ಯ ಒಂದೇ, ದೇವರ ಕಡೆಗೆ ನೋಡುತ್ತಾ ಸುಮ್ಮನಿದ್ದು ದೇವರ ಅದ್ಭುತವನ್ನು ಅನುಭವಿಸುವಂಥದ್ದು. ಅದೇ ರೀತಿಯಲ್ಲಿ ದೇವರು ಅವರಿಗೆ ಸಹಾಯ ಮಾಡಿ ಯುದ್ಧ ಗೆಲ್ಲುವಂತೆ ಮಾಡಿದನು. ಕರ್ತನೇ, ದಯಮಯ ಸ್ವಾಮಿ, ನಿನ್ನನ್ನೇ ನೋಡುತ್ತೇವೆ. ಯಾವ ತರ್ಕ ಮಾಡದೆ ಸುಮ್ಮನಿದ್ದು ನಿನ್ನ ಕಾರ್ಯವನ್ನು ಅನುಭವಿಸಿ ಸಾಕ್ಷಿಯಾಗಿ ನಿಲ್ಲುತ್ತೇವೆ. ನಡೆಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ. ಆಮೆನ್.